ಪ್ರಾಕೃತಿಕ ಲಕ್ಷಣಗಳಲ್ಲಿ ವಾತ ಪ್ರಾಕೃತ ಲಕ್ಷಣಗಳ ಪಟ್ಟಿಗಳು ಅಂದರೆ ಉತ್ತರದ ಪರ್ವತ ಶ್ರೇಣಿ, ಉತ್ತರದ ಮಹಾಮೈದಾನ, ಕೊರೆಯ ಪ್ರಸ್ಥಭೂಮಿ ಮತ್ತು ಕರಾವಳಿಗಳು ಮತ್ತು ದ್ವೀಪಗಳ ಬಗ್ಗೆ ಅವುಗಳ ಒಂದು ಸಂಪೂರ್ಣ ವರದಿ ಇಲ್ಲಿ ಬರ್ತಾ ಹೋಗ್ತದೆ. ಅದರ ಮೊದಲನೇದಾಗಿ ನಾವು ಉತ್ತರದ ಪರ್ವತ ಶ್ರೇಣಿಯಲ್ಲಿ ನಾವು ನೋಡಿದ್ವಿ 4 ಶ್ರೇಣಿಗಳು. ಒಂದು ಕಾರಾಕೋರಂ ಶ್ರೇಣಿ, 2 ಜಾಸ್ಕರ್ ಶ್ರೇಣಿ, 3 ಲಡಾಖ್ ಶ್ರೇಣಿ, 4 ಹಿಮಾಲಯ ಪರ್ವತ ಶ್ರೇಣಿ. ಅಂದ್ರೆ ಉತ್ತರ ಪರ್ವತ ಶ್ರೇಣಿ 4 ಶ್ರೇಣಿಗಳನ್ನು ಒಳಗೊಂಡಿರುತ್ತೆ. ಈಗ ಅದರಲ್ಲಿ ನಾವು ಪ್ರಮುಖವಾಗಿ ಈಗ ಹಿಮಾಲಯ ಪರ್ವತ ಶ್ರೇಣಿ ಬಗ್ಗೆ ನೋಡ್ತಾ ಹೋಗೋಣ. ಈ ಹಿಮಾಲಯ ಪರ್ವತ ಶ್ರೇಣಿಯನ್ನ ಅದರ ಎತ್ತರಕ್ಕನುಗುಣವಾಗಿ ನಾವು 3 ಶ್ರೇಣಿಗಳಾಗಿ ಮಾಡ್ತಾ ಹೋಗ್ತೀವಿ. ದಕ್ಷಿಣ ನೋಡ್ತಾ ಹೋದ್ರೆ ಇದನ್ನ ಪಾದ ಬೆಟ್ಟ ಅಂತ ಅಥವಾ ಶಿವಾಲಿಕ್ ಶ್ರೇಣಿ ಅಂತ ಕರಿತಾ ಹೋಗ್ತೀವಿ. ಇದನ್ನ ಮಧ್ಯ ಹಿಮಾಲಯ ಅಂತ ಕರಿತೀವಿ ಅಥವಾ ಹಿಮಾಚಲ ಅಂತ ಕರಿತಾ ಹೋಗ್ತೀವಿ. ಇದನ್ನ ಹಿಮಾದ್ರಿ ಅಂತ ಕರಿತೀವಿ ಅಥವಾ ಮಹಾ ಹಿಮಾಲಯ ಅಂತ ಕರಿತೀವಿ. ಹೀಗೆ ಹಿಮಾಲಯ ಪರ್ವತವನ್ನ ನಾವು 3 ಶ್ರೇಣಿಗಳನ್ನಾಗಿ ಮಾಡ್ತೀವಿ. ಹಿಮಾದ್ರಿ ಅಥವಾ ಮಹಾ ಹಿಮಾಲಯ, ಹಿಮಾಚಲ ಅಥವಾ ಮಧ್ಯ ಹಿಮಾಲಯ, ಪಾದಬೆಟ್ಟ ಅಥವಾ ಶಿವಾಲಿಕ್ ಶ್ರೇಣಿ. ಯಾಕೆಂದ್ರೆ ಇಲ್ಲಿ 2 ಹೆಸರುಗಳು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಎಕ್ಸಾಮ್ ಅಲ್ಲಿ ಹಿಮಾದ್ರಿ ಅಂತಲಾರ ಕೇಳಬಹುದು, ಇಲ್ಲ ಮಹಾ ಹಿಮಾಲಯ ಅಂತಲಾರ ಕೇಳಬಹುದು, ಮಧ್ಯ ಹಿಮಾಲಯ ಅಂತಲಾರ ಕೇಳಬಹುದು ಅಥವಾ ಹಿಮಾಚಲ ಅಂತಲಾರ ಕೇಳಬಹುದು, ಪಾದಬೆಟ್ಟ ಅಂತಲಾರ ಕೇಳಬಹುದು ಅಥವಾ ಶಿವಾಲಿಕ್ ಶ್ರೇಣಿ ಅಂತಲಾರ ಕೇಳಬಹುದು. ಈಗ ಅವನನ್ನೇ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾವು ಶಿವಾಲಿಕ್ ಶ್ರೇಣಿಯನ್ನು, ಈ ಶಿವಾಲಿಕ್ ಶ್ರೇಣಿ ಪ್ರಮುಖವಾಗಿ ಹಿಮಾಲಯದ ತಳಭಾಗದ ಈ ಭಾಗ ಇದು ಗಮನಿಸಬೇಕು. ಅದಕ್ಕೆ ನಾವು ಇದನ್ನ ಎಂತ ಬೆಟ್ಟ ಅಂತ ಕರೀತಾ ಹೋಗ್ತೀವಿ, ಪಾದ ಬೆಟ್ಟ ಅಂತ ಕರೀತೀವಿ. ಯಾಕೆಂದ್ರೆ ಆ ಪರ್ವತಕ್ಕೆ ಅದು ಪಾದ. ಸಾಮಾನ್ಯವಾಗಿ ಯಾವುದೇ ಬೆಟ್ಟ ಬೇಕಾದ್ರೆ ಪ್ರಾರಂಭದ 2-3 ಮೆಟ್ಲಿಕ್ಕೆ ಮೇಲೆ 2 ಪಾದ ಇಟ್ಟಿರ್ತಾರೆ. ನಮಸ್ಕಾರ ಮಾಡಿ ನಾವು ಬೆಟ್ಟ ಹೋಗ್ತೀವಿ ಅಂತ. ಅಂದ್ರೆ ಆ ಬೆಟ್ಟಕ್ಕೆ ಅಥವಾ ಆ ಪರ್ವತಕ್ಕೆ ಆ ಭಾಗ ಏನಾಗಿರುತ್ತೆ, ಪಾದ ಆಗಿರುತ್ತೆ. ಹಾಗಾಗಿ ಆ ಬೆಟ್ಟವನ್ನು ನಾವೇನಂತ ಕರೀತಾ ಹೋಗ್ತೀವಿ, ಪಾದ ಬೆಟ್ಟ ಅಂತ ಕರೀತೀವಿ. ಇಲ್ಲಿ ಗಮನಿಸಬೇಕು, ಎಕ್ಸಾಮ್ ಅಲ್ಲಿ ಜಾಸ್ತಿ ಇದೊಂದು ಪ್ರಶ್ನೆ ಕೇಳ್ತಿರ್ತಾನೆ, ಡೂನ್ ಎಂದರೇನು ಉದಾಹರಣೆ ಕೊಡಿ ಅಂತ ಕೇಳ್ತಾರೆ. ಡೂನ್ ಎಂದರೇನು ಉದಾಹರಣೆ ಕೊಡಿ. ಇಲ್ಲಿ ಡೂನ್ ಅಂತ ನಾವು ನೋಡೋದಾದ್ರೆ ಪಾದಬೆಟ್ಟದಲ್ಲಿ ಇಲ್ಲಿ ಹೇಳ್ತಾ ಹೋಗ್ತಾನೆ, ಈ ಪಾದಬೆಟ್ಟ ಅಥವಾ ಶಿವಾಲಿಕ್ ಶ್ರೇಣಿ ಏನಿದೆಯೋ ಆ ಶಿವಾಲಿಕ್ ಶ್ರೇಣಿಯಲ್ಲಿ ಕಂಡು ಬರ್ತಕ್ಕಂಥ ಕಿರಿದಾದ ಮೈದಾನಗಳನ್ನ ಗಮನಿಸಬೇಕು. ಶಿವಾಲಿಕ್ ಶ್ರೇಣಿಯಲ್ಲಿ ಕಂಡುಬರುವ ಕಿರಿದಾದ ಸಮತಟ್ಟಾಗಿರುವ ಪ್ರದೇಶಗಳನ್ನ ನಾವೇನಂತ ಕರಿತೀವಿ, ಡೂನ್ ಅಂತ. ಇನ್ನೊಂದ್ಸಲ ಅರ್ಥ ಮಾಡ್ಕೊಳ್ಳಿ. ಶಿವಾಲಿಕ್ ಶ್ರೇಣಿ ಅಥವಾ ಪಾದಬೆಟ್ಟ, ಆ ಪಾದಬೆಟ್ಟಗಳಲ್ಲಿ ಕಂಡು ಬರ್ತಕ್ಕಂಥ ಸಮತಟ್ಟ ಮತ್ತು ಕಿರಿದಾಗಿರ್ತಕ್ಕಂಥ ಒಂದು ಭೂ ಸ್ವರೂಪ ಅಲ್ಲಿ ಕಂಡು ಬರ್ತಾ ಹೋಗುತ್ತೆ. ಆ ಭೂ ಸ್ವರೂಪವನ್ನ ನಾವೇನಂತ ಕರಿತೀವಿ, ಡೂನ್ ಅಂತ ಕರಿತಾವೆ. ಎಕ್ಸಾಮ್ ಬಹಳ ಸಲ ಕೇಳ್ತಿರ್ತಾನೆ, ಡೂನ್ ಎಂದರೇನು
ಉದಾಹರಣೆ ಕೊಡಿ. ಡೂನ್ ಅಂದ್ರೆ ಶಿವಾಲಿಕ್ ಶ್ರೇಣಿಯಲ್ಲಿ ಕಂಡುಬರುವ ಕಿರಿದಾದ ಮತ್ತು ಸಮತಟ್ಟಾಗಿರುವ ಭೂ ಸ್ವರೂಪವನ್ನ ನಾವೇನಂತ ಕರಿತೀವಿ? ಡೂನ್ ಅಂತ ಕರಿತೀವಿ. ಸರಿನಾ? ಅರ್ಥ ಗೊತ್ತಾಗಿದ್ದ? ಡೂನ್ ಎಂದರೇನು ಉದಾಹರಣೆ ಕೊಡಿ ಅಂತ ಕೇಳ್ತಿರ್ತಾರೆ. ಅಲ್ಲಿ ಕಂಡು ಬರ್ತಕ್ಕಂಥ ಪ್ರದೇಶ ಡೆಹರಾಡೂನ್ ಅಂತ ಬರ್ತವೆ. ಡೆಹರಾಡೂನ್ ನಿಮ್ಮ ಅಟ್ಲಾಸ ನೋಡ್ರಿ. ಡೆಹರಾಡೂನ್ ಅಂತಕ್ಕಂಥದ್ದು ಒಂದು ಪ್ರದೇಶ. ಅಲ್ಲಿ ಕ್ಲಿಯರ್ ಆಗುತ್ತೆ. ಡೂನ್ ಎಂದರೇನು ಉದಾಹರಣೆ ಕೊಡಿ. ಪಾದ ಬೆಟ್ಟಗಳಲ್ಲಿ ಕಂಡುಬರುವ ಕಿರಿದಾದ ಮತ್ತು ಸಮತಟ್ಟಾಗಿರುವ ಭೂ ಸ್ವರೂಪವನ್ನ ನಾವೇನಂತ ಕರಿತೀವಿ? ಡೂನ್ ಅಂತ ಕರೀತಾ ಹೋಗ್ತೀವಿ. ಆ ಡೂನ್ಗೆ ಉದಾಹರಣೆ ಯಾವುದು? ಡೆಹರಾಡೂನ್. ಇದು ನೇಮ್ ಆಫ್ ದಿ ಪ್ಲೇಸ್, ಸ್ಥಳದ ಹೆಸರು. ಮ್ಯಾಪ್ ಕೇಳ್ತಿರ್ತಾನೆ ಡೆಹರಾಡೂನು. ಗಮನಿಸಿ. ಕ್ಲಿಯರ್ ಆಗಿ ಇಷ್ಟು ಶಿವಾಲಿಕ್ ಶ್ರೇಣಿ ಬಗ್ಗೆ ನಿಮಗೆ ಗೊತ್ತು. ನೋಡ್ಕೊಳ್ರಿ, ಹಿಮಾಲಯದ ಅತ್ಯಂತ ಬುಡಭಾಗ, ತಳಭಾಗ. ಇದು ಹಿಮಾಲಯದ ಪಾದಭಾಗ ಇರೋದ್ರಿಂದ ಪಾದಬೆಟ್ಟ ಅಂತ ಕರೀತಾ ಹೋಗ್ತೀವಿ. ಇಲ್ಲಿ ಏನ್ ಕಂಡು ಬರ್ತಾ ಹೋಗ್ತವೆ? ಡೂನ್ಗಳು ಕಂಡು ಬರ್ತಾ ಹೋಗ್ತವೆ. ಡೂನ್ ಅಂದ್ರೆ ಪಾದಬೆಟ್ಟಗಳಲ್ಲಿ ಕಂಡು ಬರುವ ಗಿರಿದಾದ ಮತ್ತು ಸಮತಟ್ಟಾದ ಭೂ ಸ್ವರೂಪಗಳನ್ನು ನಾವು ಡೂನ್ ಅಂತ ಕರೀತಾ ಹೋಗ್ತೀವಿ. ಆ ಡೂನ್ಗೆ ಉದಾಹರಣೆ ಯಾವಾಗ ಕಂಡು ಬರ್ತಕ್ಕಂಥದ್ದು? ಡೆಹರಾಡೂನ್. ನಿಮ್ಮ ಯಾಕೆ ಕೇಳ್ತಾ ಇರ್ತಾನೆ? ಗುಡ್ಸ್ರಿ ಅಂತ ಕೇಳ್ತಿರ್ತಾರೆ. ನಿಮ್ಮ ಅಟ್ಲಾಸ್ ಎಲ್ಲ ನೋಡ್ರಲ್ಲಿ ಡೆಹರಾಡೂನ್ ಕಂಡು ಬರ್ತಾ ಹೋಗುತ್ತೆ. ನಮ್ಮ ಭೌತಿಕ ನಕಾಶೆಯಲ್ಲಿ ಸಿಡಿಲ್ಲ ಅಂದ್ರೆ ಕಡೆ ರಾಜಕೀಯ ನಕಾಶೆ ನೋಡಿ, ರಾಜಕೀಯ ನಕಾಶೆ ನಾವು ಸಿಗ್ತಾವೆ. ಡೆಹರಾಡೂನ್. ನೆಕ್ಸ್ಟ್ ಅಲ್ಲಿಗೆ ನಿಮ್ಮ ಪಾದ ಬೆಟ್ಟದ್ದು ಸ್ಟೋರಿ ಆಗ. ನಂತರ ಎರಡನೆಯ ಶ್ರೇಣಿ, ಹಿಮಾಲಯದ ಎರಡನೇ ಶ್ರೇಣಿ ಮಧ್ಯ ಹಿಮಾಲಯ ಅಥವಾ ಹಿಮಾಚಲ. ಯಾಕಿಂದ ಮಧ್ಯ ಹಿಮಾಲಯ ಅಂತ ಕರಿತೀವಿ ಅಂದ್ರೆ, ಉತ್ತರದ ಹಿಮಾದ್ರಿ ಮತ್ತು ದಕ್ಷಿಣದ ಪಾದ ಬೆಟ್ಟಗಳ ನಡುವೆ ಇದು ಕಂಡು ಬರ್ತಾ ಹೋಗುತ್ತೆ, ಮಧ್ಯದಲ್ಲಿ ಇದು ಕಂಡು ಬರ್ತಾ ಹೋಗುತ್ತೆ. ಅರ್ಥ ಮಾಡ್ಕೋಬೇಕು. ಉತ್ತರದ ಹಿಮಾದ್ರಿ ಮತ್ತು ದಕ್ಷಿಣದ ಪಾದ ಬೆಟ್ಟಗಳ ಮಧ್ಯಭಾಗದಲ್ಲಿ ಅದು ಕಂಡು ಬರೋದ್ರಿಂದ ಈ ಶ್ರೇಣಿಯನ್ನ ನಾವು ಮಧ್ಯ ಹಿಮಾಲಯ ಅಂತ ಕರಿತಾ ಹೋಗ್ತೀವಿ. ಅಥವಾ ಇನ್ನೊಂದು ಅಂತ ಕರಿತಾ ಹೋಗ್ತೀವಿ ಹಿಮಾಚಲ ಅಂತ ಕರಿತಾ ಹೋಗ್ತೀವಿ. ಈ ಹಿಮಾಚಲ ಎಷ್ಟು ಮೀಟರ್ ಇಂದ ಎಷ್ಟು ಮೀಟರ್ ಹತ್ರ ಕಂಡು ಬರ್ತಾ ಹೋಗುತ್ತೆ ಅಂತಂದ್ರೆ 3600 ಮೀಟರ್ ನಿಂದ 4500 ಮೀಟರ್ ಎತ್ತರದವರೆಗೆ ಕಂಡು. ಯಾವ ಶ್ರೇಣಿ? ಮಧ್ಯ ಹಿಮಾಲಯ ಅಥವಾ ಹಿಮಾಚಲ ಶ್ರೇಣಿ ಕಂಡು. ಇಲ್ಲಿ ಕಂಡು ಬರ್ತಕ್ಕಂಥ ಒಂದು ಶ್ರೇಣಿ ಐತೆ, ಅದು ಪಿರ್ಪಂಜಲ್ ಶ್ರೇಣಿ. ಎಂತ ಶ್ರೇಣಿ? ಪಿರ್ಪಂಜಲ್ ಶ್ರೇಣಿ. ಎಲ್ಲಿ ಕಂಡು ಬರ್ತಿದ್ದು? ಮಧ್ಯ ಹಿಮಾಲಯದಲ್ಲಿ ಕಂಡು. ಶ್ರೇಣಿ ಯಾವುದು? ಪಿರ್ಪಂಜಲ್. ಫಿಲಿಪಿನ್ಸ್ ಕೇಳ್ತಿರ್ತಾರೆ, ಮಧ್ಯ ಹಿಮಾಲಯದಲ್ಲಿ ಕಂಡು ಬರುವ ಪ್ರಮುಖ ಶ್ರೇಣಿ ಹೆಸರಿಸಿ ಅಥವಾ ಡ್ಯಾಕ್. ಪಿರ್ಪಂಜಲ್. ಇಲ್ಲಿ ಎರಡು ಕಣಿವೆಗಳು ಕಂಡು ಬರ್ತವೆ. ಕಣಿವೆ ಯಾವುವು? ಕುಲು ಕಣಿವೆ ಮತ್ತು ಕಾಂಗ್ರಾ ಕಣಿವೆ. ಕಣಿವೆ ಹೆಸರು ಕುಲು ಕಣಿವೆ ಮತ್ತು ಕಾಂಗ್ರಾ ಕಣಿವೆ. ಎಲ್ಲಿ ಕಂಡು ಬರ್ತವೆ ಇವು? ಮಧ್ಯ ಹಿಮಾಲಯದಲ್ಲಿ ಕಂಡು ಬರ್ತವೆ. ಮಧ್ಯ ಹಿಮಾಲಯದಲ್ಲಿ ಕಂಡು ಬರ್ತಕ್ಕಂಥ ಶ್ರೇಣಿ ಪಿರ್ಪಂಜಲ್ ಶ್ರೇಣಿ. ಒಂದು, ಇಲ್ಲಿ ಎರಡು ಕಣಿವೆಗಳು ಕಂಡು ಬರ್ತಾ ಹೋಗ್ತವೆ, ಕುಲು ಕಣಿವೆ ಮತ್ತು ಕಾಂಗ್ರಾ ಕಣಿವೆ. ಆಮೇಲೆ ಇಲ್ಲಿ ಗಿರಿಧಾಮಗಳು ಕಂಡು ಬರ್ತವೆ. ಎಕ್ಸಾಮ್ ಜಾಸ್ತಿ ಕೇಳ್ತಾ ಇರ್ತಾರೆ ಈ ಪ್ರದೇಶಗಳನ್ನ. ಗಿರಿಧಾಮಗಳು ಸ್ಪಷ್ಟವಾದ ನೋಡಿದ್ವಿ. ಗಿರಿಧಾಮ, ಶಿಖರ, ಶ್ರೇಣಿ, ಕಣಿವೆ ಇವುಗಳ ಅರ್ಥ ನೋಡ್ಕೊಂಡು ಹೋಗಿದ್ವಿ. ಮತ್ತಲ್ಲಿ ಬರೋಣ. ಇಲ್ಲಿ ಕಂಡು ಬರ್ತಕ್ಕಂಥ ಗಿರಿಧಾಮಗಳು ಯಾವಪ್ಪ ಅಂತಂದ್ರೆ ಶಿಮ್ಲಾ, ಡಾರ್ಜಿಲಿಂಗ್, ನೈನಿತಾಲ್,
ಮಸೂರಿ. ಬಹಳ ಸಲ ಎಕ್ಸಾಮ್ ಕೇಳ್ತಿರ್ತಾನೆ. ಇವೇನೇನ್ರಿವು? ಗಿರಿಧಾಮಗಳು. ಗಿರಿ ಅಂದ್ರೆ ಬೆಟ್ಟ ಅಥವಾ ಪರ್ವತ. ಅಲ್ಲಿ ಕಂಡು ಬರ್ತಕ್ಕಂಥ ಆಶ್ರಯ ಸ್ಥಳಗಳನ್ನು ಗಿರಿಧಾಮ ಅಂತ ಕರೀತಾ ಹೋಗ್ತೀವಿ. ಅಲ್ಲಿ 4 ಗಿರಿಧಾಮಗಳು ಕಂಡು ಬರ್ತಾ ಹೋಗ್ತೇವೆ ಮತ್ತೆ ಈ ಮಣ್ಣಲ್ಲಿ. ಅವು ಯಾವ್ಯಾವು? ಶಿಮ್ಲಾ, ಡಾರ್ಜಿಲಿಂಗ್, ನೈನಿತಾಲ್ ಅಂಡ್ ಮಸೂರಿ. ಜಾಸ್ತಿ ಮ್ಯಾಪ್ ಅಲ್ಲಿ ಈ ಶಿಮ್ಲಾವನ್ನು ಸಲ ಕೇಳ್ತಿರ್ತಾರೆ. ಡಾರ್ಜಿಲಿಂಗ್ ಅಂತ ಒಂದೊಂದ್ಸಲ ಕೇಳ್ತಿರ್ತಾರೆ. ಈ ಪ್ಲೇಸ್ ಕೂಡ ಕ್ಲೀನ್ ಆಗಿ ನೋಡ್ಕೋಬೇಕು. ಇವೇನ್ ಹೇಳಿವು? ಗಿರಿಧಾಮಗಳು. ಎಲ್ಲಿ ಕಂಡು ಬರ್ತಕ್ಕಂಥ? ಮಧ್ಯ ಹಿಮಾಲಯದಲ್ಲಿ ಕಂಡು ಬರ್ತಕ್ಕಂಥ ಗಿರಿಧಾಮಗಳು ಯಾವ್ಯಾವು? ಶಿಮ್ಲಾ, ಡಾರ್ಜಿಲಿಂಗ್, ನೈನಿತಾಲ್ ಅಂಡ್ ಮಸೂರಿ. ಮಸೂರಿ ಮಧ್ಯ ಹಿಮಾಲಯ ಇಷ್ಟ ಅರ್ಥ ಮಾಡ್ತವೆ. ಇಲ್ಲಿ ಕಂಡು ಬರ್ತಕ್ಕಂಥ ಒಂದು ಶ್ರೇಣಿ ಪಿರ್ಪಂಜ. ಇಲ್ಲಿ ಕಂಡು ಬರ್ತಕ್ಕಂಥ ಕಣಿವೆಗಳು ಕುಲು ಕಣಿವೆ, ಕಾಂಗ್ರಾ ಕಣಿವೆ. ಇಲ್ಲಿ ಕಂಡು ಬರ್ತಕ್ಕಂಥ ಗಿರಿಧಾಮಗಳು ಶಿಮ್ಲಾ, ನೈನಿತಾಲ್, ಮಸೂರಿ ಅಂಡ್ ಡಾರ್ಜಿಲಿಂಗ್. 4 ಗಿರಿಧಾಮಗಳು ಇಲ್ಲಿ ಕಂಡು ಬರ್ತವೆ. ಇದು ಮಧ್ಯ ಹಿಮಾಲಯದ ಪ್ರಮುಖ. ಇದರ ಬಗ್ಗೆ ಏನಾದ್ರು ನೋಡಿರುತ್ತಾ? ಮಧ್ಯ ಹಿಮಾಲಯ ಏನಾದ್ರು ನೋಡಿರುತ್ತಾ? ಹಿಮಾದ್ರಿ ಅಥವಾ ಮಹಾ ಹಿಮಾಲಯ ಅಂತ ಕರೀತಾರೆ. ಈ ಹಿಮಾದ್ರಿ ಇದೆಯಲ್ಲ, ಇದು ಹಿಮಚ್ಛಾದಿತ ಪ್ರದೇಶ. ಹಿಮಚ್ಛಾದಿತ ಪ್ರದೇಶ. ಹಿಮಚ್ಛಾದಿತ ಪ್ರದೇಶ ಅಂದ್ರೆ ಹಿಮದಿಂದ ಆವೃತವಾಗಿರುವ ಪ್ರದೇಶ. ಅತ್ಯಂತ ಎತ್ತರವಾದ ಪರ್ವತ ಶ್ರೇಣಿಯಾಗಿರೋದ್ರಿಂದ ಇಲ್ಲಿ ಹಿಮ ಜಾಸ್ತಿ ಇರುತ್ತೆ. ಹಂಗಾಗಿ ಆ ಪರ್ವತಕ್ಕೆ ಎಂತ ಹೆಸರು ಬರೀತಾರೆ? ಇವತ್ತು ಹಿಮಾಲಯ ಪರ್ವತ ಅಂತ ಹೆಸರು ಬಂದಿರೋದು ಹಿಮಾದ್ರಿಯಿಂದ. ಅಲ್ಲಿ ಹಿಮ ಕಂಡು ಬರೋದ್ರಿಂದ ಇದನ್ನ ಹಿಮಾಲಯ ಪರ್ವತ ಅಂತ ಕರೀತಾ ಹೋಗ್ತೀವಿ. ಇಲ್ಲಿ ಇದು ನಾವು ನೋಡೋದಾದ್ರೆ 6000ದಿಂದ 8000 ಮೀಟರ್ ಎತ್ತರದವರೆಗೆ ಕಂಡು ಬರುತ್ತೆ. 6000ದಿಂದ 8000 ಮೀಟರ್ ಎತ್ತರದವರೆಗೆ ಕಂಡು ಬರ್ತಾ ಹೋಗುತ್ತೆ. ಇಲ್ಲಿ ಹಲವಾರು ಶಿಖರಗಳು ಕಂಡು ಬರ್ತವೆ. ಶಿಖರಗಳು ಮೊನ್ನೆ ನೋಡಿದ್ದು ಶಿಖರ ಅಂದ್ರೆ ಏನು? ಅತ್ಯಂತ ಎತ್ತರವಾದ ಶಿರೋಭಾಗವನ್ನು ಶಿಖರ ಎಂದು ಕರೆಯುತ್ತೇವೆ. ಅದು ನಾವು ನೋಡಿದ್ವಿ. ಇಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾದ ಶಿಖರ ಯಾವಪ್ಪ ಅಂದ್ರೆ ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟ್ ಎಷ್ಟು ಮೀಟರ್ ಎತ್ತರ ಇದೆ? 8848 8848 ಮೀಟರ್ ಎತ್ತರ ಇದೆ. ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ ಶಿಖರ. ಮೌಂಟ್ ಎವರೆಸ್ಟ್ 88 ಮೀಟರ್. ನೀವೆಲ್ಲ ಅರ್ಥಗಳನ್ನೆಲ್ಲ ಹೇಳ್ತಿರ್ತವೆ ಯಾವ್ದಾಗೆ? ಮೀಟರ್ಗೆ. ಇವು ಅಲ್ಲದೆ ಹಿಮಾದ್ರಿಯಲ್ಲಿ ಕಂಡು ಬರ್ತಕ್ಕಂಥ ಉಳಿದ ಶಿಖರಗಳು ಯಾವ್ಯಾವು ಅಂತಂದ್ರೆ ಕಾಂಚನಗಂಗಾ, ಧವಳಗಿರಿ ಮತ್ತು ಗೌರೀಶಂಕರ. ಉಳಿದ 3 ಶಿಖರ. ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್. ಉಳಿದ ಶಿಖರಗಳು ಕಾಂಚನಗಂಗಾ, ಧವಳಗಿರಿ ಮತ್ತು ಗೌರೀಶಂಕರ. ಮ್ಯಾಪ್ಗೆ ಕೇಳ್ತಿರ್ತಾರೆ. ಕಾಂಚನಗಂಗಾ ಒಂದು ಡ್ಯಾಶ್ ಅಂತ ಕೇಳ್ತಿರ್ತಾರೆ. ಏನದು? ಕಾಂಚನಗಂಗಾ ಒಂದು ಡ್ಯಾಶ್ ಆಪ್ಷನ್ಸ್ ಕೊಟ್ಟಿರ್ತಾರೆ. ಚಲನಚಿತ್ರ, ಶಿಖರ, ಪ್ರದೇಶ, ಕಣಿವೆ. ಪಿಕ್ಚರ್ ಕಾಂಚನಗಂಗಾ ಅಂತ ಆದ್ರೆ ನಾವು ಪಾಠದ ಅಧ್ಯಯನ ದೃಷ್ಟಿಗೆ ಬಂದಿರೋದ್ರಿಂದ ನಮ್ಮ ಭೂಗೋಳದಲ್ಲಿ ಕಾಂಚನಗಂಗಾವನ್ನ ಏನು ಗುರುತು ಮಾಡಕ್ ಹೇಳಿರೋದು? ಶಿಖರ ಗುರುತು ಮಾಡಕ್ಕೆ, ಪಿಕ್ಚರ್ ಗುರುತು ಮಾಡಕ್ಕಲ್ಲ. ನಮಗೆ ನಮ್ಮ ಪಾಠ ಪಿಕ್ಚರ್ ಎಲ್ಲರೂ ಬರುತ್ತಲ್ಲಿ ಕಾಂಚನಗಂಗಾ
ಹಂಗಾಗಿ ಪಿಕ್ಚರ್ನೆಸ್ ರೈಟ್ ನಿಜ, ಆದ್ರೆ ನಾವು ಅದು ಕೊಟ್ಟಿರೋದು ಅಧ್ಯಯನ ದೃಷ್ಟಿಯಿಂದ ಕೊಟ್ಟಿರೋದ್ರಿಂದ ನಮ್ಮ ಪಾಠದಲ್ಲಿ ಕಾಂಚನಗಂಗಾ ಬರೋದು ಪಿಕ್ಚರ್ ಆಗಲ್ಲ, ಏನಾಗಿ ಹಂಗಾಗಿ ಕಾಂಚನಗಂಗಾ ಒಂದು ಡ್ಯಾಶ್ ಏನ್ ಕಂಡು ಬರುತ್ತೆ, ಹಿಮಾದ್ರಿ ಹಿಮಾದ್ರಿ ಮಹಾ ಹಿಮಾಲಯದಲ್ಲಿ ಕಂಡು ಬರ್ತಕ್ಕಂಥದ್ದಾಗಿದೆ. ಆಮೇಲೆ ಈ ಮೂರು ಶ್ರೇಣಿಗಳಲ್ಲದೆ ನಿಮಗೆ ವಿಶೇಷವಾಗಿ ಒಂದು ಪ್ರಶ್ನೆ ಕೇಳ್ತಿರ್ತಾನೆ, ವರ ಹಿಮಾಲಯ ಎಂದರೇನು ಅಂತ ಕೇಳ್ತಾರೆ. ಇದು ಬಹಳ ಸೂಕ್ಷ್ಮದಿಂದ ಅರ್ಥ ಮಾಡಿ, ಬರೀ ಹಿಮಾಲಯ ಅಲ್ಲ, ಇಲ್ಲಿ ವರ ಹಿಮಾಲಯ ಎಂದರೇನು ಅಂತ ಕೇಳ್ತಾರೆ. ಎಂತ ಹಿಮಾಲಯ ಇದು? ವರ ಹಿಮಾಲಯ. ನೋಡಿ, ಮಹಾ ಹಿಮಾಲಯ ಅಲ್ಲ, ಮಧ್ಯ ಹಿಮಾಲಯ ಅಲ್ಲ, ಪಾದ ಬೆಟ್ಟ ಅಲ್ಲ, ಮೂರು ಬಿಟ್ಟು ನಾಲ್ಕನೇ ಎಂತ ಹಿಮಾಲಯ ಇದು? ವರ ಹಿಮಾಲಯ. ಅಂದ್ರೆ ಯಾವ್ದ್ರಿಂದ ಹೊರಗೈತಿ ನೋಡಲ್ಲಿ, ಮಹಾ ಹಿಮಾಲಯದ ಹಿಮಾದ್ರಿ ಮಹಾ ಹಿಮಾಲಯ, ಈ ಮಹಾ ಹಿಮಾಲಯದ ಉತ್ತರಕ್ಕೆ ಹಲವಾರು ಮಡಿಕೆ ಪರ್ವತಗಳು ಕಂಡುಬರ್ತವು. ಎಂತ ಪರ್ವತಗಳು? ಮಡಿಕೆ ಪರ್ವತಗಳು ಕಂಡುಬರ್ತವು. ಇನ್ನೊಂದ್ಸಲ ಮಾಡ್ಕೊಂಡ್ರಿ, ವರ ಹಿಮಾಲಯ ಅಂದ್ರೇನು? ಮಹಾ ಹಿಮಾಲಯ ಅಥವಾ ಹಿಮಾದ್ರಿಯ ಉತ್ತರಕ್ಕಿರುವ ಹಲವಾರು ಮಡಿಕೆ ಪರ್ವತಗಳ ಒಂದು ಸಮೂಹ ಐತೆ. ಎಂತ ಪರ್ವತಗಳು? ಮಡಿಕೆ ಪರ್ವತಗಳು. ಆ ಮಡಿಕೆ ಪರ್ವತಗಳ ಶ್ರೇಣಿಯನ್ನೇ ನಾವು ಎಂತ ಹಿಮಾಲಯ ಅಂತ ಕರೀತಾ ಹೋಗ್ತೀವಿ? ವರ ಹಿಮಾಲಯ ಅಂತ ಕರೀತೀವಿ. ಅದ್ರ ಪ್ರಮುಖವಾದ ಶ್ರೇಣಿ ಯಾವ್ದಪ್ಪ ಅಂತಂದ್ರೆ ಕಾರಾಕೋರಂ ಶ್ರೇಣಿ. ನಾವು ಪ್ರಾರಂಭದಲ್ಲಿ 4 ಶ್ರೇಣಿಗಳು, ಉತ್ತರದ ಪರ್ವತ ಶ್ರೇಣಿ ತಿಳಿದ್ವಲ್ಲ, ಕಾರಾಕೋರಂ ಶ್ರೇಣಿ, ಜಾಸ್ಕರ್ ಶ್ರೇಣಿ, ಲಡಾಖ್ ಶ್ರೇಣಿ, ಹಿಮಾಲಯ ಪರ್ವತ ಶ್ರೇಣಿ. ಇಲ್ಲಿ ಅದಕ್ಕೆ ಅವ್ರು ಹೇಳ್ತಾ ಹೋಗ್ತಾರೆ ನೋಡ್ರಿ, ಈ ಹಿಮಾಲಯದ ಉತ್ತರಕ್ಕೆ ಇನ್ನೂ ಪರ್ವತಗಳಿದಾವೆ, ಅದು ಪರ್ವತ ಶ್ರೇಣಿ ಐತೆ. ಆ ಪರ್ವತ ಶ್ರೇಣಿ ನಾವು ಎಂತ ಹಿಮಾಲಯ ಅಂತ ಕರಿತೀವಿ? ವರ ಹಿಮಾಲಯ ಅಂತ ಕರಿತಾ ಹೋಗ್ತೀವಿ. ಆ ವರ ಹಿಮಾಲಯದ ಪ್ರಮುಖವಾದ ಶ್ರೇಣಿ ಯಾವ್ದಪ್ಪ ಅಂತಂದ್ರೆ ಕಾರಾಕೋರಂ ಶ್ರೇಣಿ. ತಿಳ್ಕೊಂಡು ಬರ್ತದೆ, ಕಾರಾಕೋರಂ ಶ್ರೇಣಿ, ಜಾಸ್ಕರ್ ಶ್ರೇಣಿ, ಲಡಾಖ್ ಶ್ರೇಣಿ. ಈ ಕಾರಾಕೋರಂ ಶ್ರೇಣಿಯಲ್ಲಿ ಕಂಡು ಬರ್ತಕ್ಕಂಥ ಅತ್ಯಂತ ಎತ್ತರವಾದ ಶಿಖರ ಯಾವ್ದಪ್ಪ ಅಂತಂದ್ರೆ K2 ಆರ್ ಗಾಡ್ವಿನ್ ಆಸ್ಟೀನ್. K2 ಆರ್ ಗಾಡ್ವಿನ್ ಆಸ್ಟೀನ್ ಅಂತ ಕಾಶ್ಮೀರ. ಮ್ಯಾಪಿ ಜಾಸ್ತಿ ಕೇಳ್ತಿರ್ತಾನೆ. K2 ಆರ್ ಗಾಡ್ವಿನ್ ಆಸ್ಟೀನ್ ಅಂತ. ಇದು ಯಾವ ಅತ್ಯಂತ ಎತ್ತರವಾದ ಶಿಖರ? ಭಾರತದ ಅತ್ಯಂತ ಎತ್ತರವಾದ ಪರ್ವತ ಶಿಖರ ಡ್ಯಾಶ್ ಅಂತ ಕೇಳ್ತಿರ್ತಾರೆ. K2 ಆರ್ ಗಾಡ್ವಿನ್ ಆಸ್ಟೀನ್. ಶ್ರೀನಗರ, ಜಮ್ಮು ಕಾಶ್ಮೀರ, ಶ್ರೀನಗರ, ಅಲ್ಲಿ. ಹಂಗ ನೋಡಿ, ಪ್ರಪಂಚದ ಅತ್ಯಂತ ಎತ್ತರವಾದ ಶಿಖರ ಹಿಮಾಲಯ ಪರ್ವತ ಶಿಖರ ಅಂತಂದ್ರೆ ಮೌಂಟ್ ಎವರೆಸ್ಟ್. ಭಾರತದ ಅತ್ಯಂತ ಎತ್ತರವಾದ ಪರ್ವತ ಶಿಖರ ಅಂತಂದ್ರೆ K2 ಆರ್ ಗಾಡ್ವಿನ್. ಇದು ಎಷ್ಟೈತಿ? 86 ಐತಿ. 2611 ಮೀಟರ್ ಎತ್ತರ ಇದೆ. ಈ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಅತ್ಯಂತ ಎತ್ತರವಾದ ಶಿಖರ ಅಂತಷ್ಟೇ ನೀವು ಉತ್ತರ ತಪ್ಪಬೇಡ್ರಿ. ಭಾರತದ ಪ್ರಪಂಚ ನೋಡ್ತೇಬೇಕು, ಬರೀ ಅತ್ಯಂತ ಎತ್ತರವಾದ ಪರ್ವತ ಶಿಖರ ಅಂತಷ್ಟೇ ಉತ್ತರ ಆಯ್ಕೆ ಮಾಡ್ಕೋಬೇಡ್ರಿ. ಅದಕ್ಕೆ ಮೌಂಟ್ ಎವರೆಸ್ಟ್ ಇರುತ್ತೆ, K2 ಇರುತ್ತೆ, ಗಾಡ್ವಿನ್ ಆಸ್ಟೀನ್ ಇರುತ್ತೆ. ಭಾರತ ಅಂತ ಕೇಳಿದ್ರೆ K2 ಆರ್ ಗಾಡ್ವಿನ್ ಆಸ್ಟೀನ್. ಪ್ರಪಂಚ ಅಂತ ಕೇಳಿದ್ರೆ ಮೌಂಟ್ ಎವರೆಸ್ಟ್. ಆಮೇಲೆ ಇನ್ನೊಂದು ಗುರುತು ಮಾಡಬೇಕು ಅಷ್ಟೇ, ಮೌಂಟ್ ಎವರೆಸ್ಟ್ ಬರೋದು ಹಿಮಾದ್ರಿ. ಹಿಮಾದ್ರಿ ಅದೇ K2 ಆರ್ ಗಾಡ್ವಿನ್ ಆಸ್ಟೀನ್ ಬರೋದು ಕಾರಾಕೋರಂ ಶ್ರೇಣಿಗೆ, ಹಿಮಾಲಯದಲ್ಲ. ಹಿಮಾಲಯದ ಉತ್ತರಕ್ಕೆ ಹಲವಾರು ಮಡಿಕೆ ಪರ್ವತಗಳು, ಕಾರಾಕೋರಂ, ಜಾಸ್ಕರ್, ಲಡಾಖ್ ಇದಾವೆ.
ಆ ಶ್ರೇಣಿಯಲ್ಲಿ ಕಂಡು ಬರ್ತಕ್ಕಂತ ಕಾರಾಕೋರಂ ಶ್ರೇಣಿಯಲ್ಲಿ ಈ ಶ್ರೇಣಿ ಕಂಡು ಬರ್ತಾ ಹೋಗುತ್ತೆ. ನಮಗೆ ಮ್ಯಾಪ್ ಗುರುತು ಮಾಡ್ಬೇಕಾದ್ರೆ ಬಹಳ ಕೇರ್ ಗುರುತು ಮಾಡ್ರಿ. K2R ಗಾರ್ಡಿನ ಆಸ್ಟೀನು ಭಾರತದ ಅತ್ಯಂತ ಎತ್ತರವಾದ ಪರ್ವತ ಶಿಖರ. ಮೌಂಟ್ ಎವರೆಸ್ಟ್ ಪ್ರಪಂಚದ ಅತ್ಯಂತ ಎತ್ತರವಾದ ಪರ್ವತ ಶಿಖರ. ನಮಗೆ ಮ್ಯಾಪ್ಗೆ ಬಹಳ ಸಲ ಕೇಳ್ತಿರ್ತಾನೆ ಅಥವಾ ಫಿಲಿಂ ಬ್ಲಾಕ್ಸ್ ಕೇಳ್ತಿರ್ತಾನೆ. ಅರ್ಥ ಹೇಳ್ತಿರೋದು. ಹಂಗಾಗಿ ಇನ್ನೊಂದು ಪ್ರಶ್ನೆ ಏನ್ ಕೇಳಬಹುದು, ವರ ಹಿಮಾಲಯ ಎಂದರೇನು, ಅದರ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ ಕೇಳ್ತೀವಿ. ವರ ಹಿಮಾಲಯ, ಬರೀ ಹಿಮಾಲಯ ಅಲ್ಲ, ಇಲ್ಲಿ ವನ ಹಿಮಾಲಯ. ಹಿಮಾಲಯದ ಪ್ರಾಮುಖ್ಯತೆ ಬೇರೆ, ವರ ಹಿಮಾಲಯದ ಪ್ರಾಮುಖ್ಯತೆ ಬೇರೆ. ವರ ಹಿಮಾಲಯ ಏನಾಗಿದೆ, ಹಿಮಾಲಯ ಪರ್ವತಕ್ಕಿಂತ ಇನ್ನೂ ಎತ್ತರವಾಗಿದೆ. ಆ ವರ ಹಿಮಾಲಯ ಯಾವ ಪರ್ವತಗಳಿಂದ ಕೂಡಿದೆ, ಮಡಿಕೆ ಪರ್ವತಗಳಿಂದ ಕೂಡಿದೆ. ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ವ್ಯತ್ಯಾಸ. ಹಿಮಾಲಯ ಪರ್ವತದ ಬೇರೆ, ವರ ಹಿಮಾಲಯ ಪರ್ವತ ಶ್ರೇಣಿ ಬೇರೆ. ಹಿಮಾಲಯದಲ್ಲಿ 3 ಶ್ರೇಣಿ, ಹಿಮಾದ್ರಿ, ಹಿಮಾಚಲ, ಪಾದ. ಆದ್ರೆ ವರ ಹಿಮಾಲಯದಲ್ಲಿ ಕಂಡು ಬರ್ತಕ್ಕಂಥವು ಬೇರೆ. ಉತ್ತರ ಕಿತ್ತಕದ ಮಡಿಕೆ ಪರ್ವತಗಳವು. ಅದ್ರಲ್ಲಿ ಪ್ರಮುಖವಾದ ಶ್ರೇಣಿ ಯಾವುದು, ಕಾರಾಕೋರಂ ಶ್ರೇಣಿ. ಅಲ್ಲಿ ಕಂಡು ಬರ್ತಕ್ಕಂಥ ಅತ್ಯಂತ ಎತ್ತರವಾದ ಶಿಖರ K2R ಗಾರ್ಡಿನ ಆಸ್ಟೀನು. ಪದೇ ಪದೇ ಒತ್ತಿ ಮಾಡ್ಕೊಂಡ್ರಿ. ಇದನ್ನು ಬಹಳ ಸಲ ಎಕ್ಸಾಮ್ ಕೇಳ್ತಿರ್ತಾನೆ. ಮತ್ತೆ ಮ್ಯಾಪ್ ನಿಮಗೆ ಬಹಳ ಸಲ ಬೇಕಾಗಿರೋದು ಮ್ಯಾಪ್ ಪ್ಲೇಸು, ನಕಾಶೆ ಚಿತ್ರ ಬರೆದು ನಕಾಶೆನ ಬಂದು ಈ ಕೆಲವು ಸ್ಥಳಗಳನ್ನು ಗುರುತಿಸಿ. ಅದರ ಒಂದು ಡೆಹರಾಡೂನು, ಅದು ಬಿಟ್ರೆ ಸಿಮ್ಲಾ, ಡಾರ್ಜಿಲಿಂಗ್, ನೈನಿತಾಲ್, ಮಸ್ಸೂರಿ, ಅದು ಬಿಟ್ರೆ ಮೌಂಟ್ ಎವರೆಸ್ಟ್, ಅದು ಬಿಟ್ರೆ ಕಾರಾಕೋರಂ ಶ್ರೇಣಿ. ಅದರಲ್ಲೂ ವಿಶೇಷವಾಗಿ ಯಾವ ಕೇಳ್ತಾ ಹೋಗ್ತಾನೆ, K2R ಗಾರ್ಡಿನ. ಇಷ್ಟು ಹಿಮಾಲಯದ 3 ಶ್ರೇಣಿಗಳ ವಿವರ. ಹಿಮಾಲಯದ 3 ಶ್ರೇಣಿಗಳೇನಿದವು, ಹಿಮಾದ್ರಿ, ಹಿಮಾಚಲ, ಪಾದಬೇಟ, ಇವುಗಳ ವಿಷಯ ಇದಾಗಿದೆ. ಇನ್ನು ಜನರಲ್ ನಿಮಗೆ ಮತ್ತೆ 3 ಮಾರ್ಕ್ಸ್ಗೆ 4 ಮಾರ್ಕ್ಸ್ ಕ್ವಶನ್ ಕೇಳ್ತಾ ಹೋಗ್ತಾರೆ. ಭಾರತದಲ್ಲಿ ಹಿಮಾಲಯದ ಪ್ರಾಮುಖ್ಯತೆಯನ್ನು ತಿಳಿಸಿ. ಭಾರತದಲ್ಲಿ ಹಿಮಾಲಯದ ಪ್ರಾಮುಖ್ಯತೆಯನ್ನು ತಿಳಿಸಿ ಅಥವಾ ಹಿಮಾಲಯ ಪರ್ವತದ ಮಹತ್ವವನ್ನು ತಿಳಿಸಿ ಅಂತ ಕೇಳ್ತಿರ್ತಾರೆ. ನಿಮಗೆ ಉತ್ತರ ಗೊತ್ತಿರ್ತವೆ, ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ರಿ. ಹಿಮಾಲಯ ಪರ್ವತದ ಉಪಯೋಗಗಳನ್ನು ತಿಳಿಸಿ ಅಂತ ಕೇಳ್ತಿರ್ತಾರೆ. ಹಿಮಾಲಯ ಪರ್ವತದ ಪ್ರಾಮುಖ್ಯತೆ ತಿಳಿಸಿ ಅಂತ ಕೇಳ್ತಿರ್ತಾನೆ. ಎಲ್ಲವೂ ಒಂದೇ ಯಾವ್ಯಾವ ಅಂದರೆ ಪಾಯಿಂಟ್ ನಂಬರ್ ಮತ್ತೊಂದು ಕ್ವಶನ್. ಹಿಮಾಲಯದ ಪ್ರಾಮುಖ್ಯತೆ. ಭಾರತದಲ್ಲಿ ಹಿಮಾಲಯದ ಪ್ರಾಮುಖ್ಯತೆ ಏನು? ಪಾಯಿಂಟ್ ನಂಬರ್ 1, ದೇಶದ ರಕ್ಷಣೆ. ದೇಶದ ರಕ್ಷಣೆ. ಈ ಹಿಮಾಲಯ ಪರ್ವತದಲ್ಲಿ ಹಬ್ಬಿರೋದ್ರಿಂದ ಈ ಭಾಗದಿಂದ ಪರಕೀಯರು, ಬೇರೆ ರಾಷ್ಟ್ರಗಳು ಸುಲಭವಾಗಿ ನಮ್ಮ ಭಾರತದ ಮೇಲೆ ದಾಳಿ ಮಾಡಕ್ಕೆ ಆಗಲ್ಲ. ಭೂಭಾಗ ಆಗಿದ್ರು ಈ ಕಡೆ ಜಲಭಾಗ ಇಲ್ಲ, ಆಗದೇ ಇಲ್ಲ. 3 ಕಡೆ ಇಲ್ಲಿ ಭೂಭಾಗ ಆಗಿದ್ರು ಅದು ಸುಲಭವಾಗಿ ಭಾರತದ ಮೇಲೆ ಬೇರೆ ದೇಶದ ದಾಳಿ ಮಾಡಕ್ಕೆ ಆಗಲ್ಲ. ಯಾಕೆ? ಅಡ್ಡಲಾಗಿ ಪರ್ವತ ಬೀಜ. ಹಂಗಾಗಿ ದೇಶವನ್ನು ಏನ್ ಮಾಡ್ತಾ ಇದ್ದೀವಿ, ರಕ್ಷಣೆ ಮಾಡೋದ್ರಲ್ಲಿ ಹಿಮಾಲಯ ಪರ್ವತ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದ್ದೇವೆ. ಪಾಯಿಂಟ್ ನಂಬರ್ 1 ಹೆಂಗೆ ಅಂತ ಗೊತ್ತಿರಬೇಕು. ಬರೀ ದೇಶ ರಕ್ಷಣೆ ಹೆಂಗೆ ದೇಶ ರಕ್ಷಣೆ ಮಾಡುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಪಾಯಿಂಟ್ ನಂಬರ್ 2, ಶೀತ ಮಾರುತಗಳನ್ನು ತಡೆಯುತ್ತದೆ. ಶೀತ ಮಾರುತಗಳನ್ನು ತಡೆಯುತ್ತದೆ. ಹೆಂಗೆ ಶೀತ ಮಾರುತ ತಡೆಯುತ್ತೆ? ಮೊದಲೇ ಹಿಮಾಲಯ ಪರ್ವತ ಶ್ರೇಣಿಯಾಗಿ ಎತ್ತರವಾದ ಶ್ರೇಣಿಯಾಗಿರೋದ್ರಿಂದ ಇದು ಮಾನ್ಸೂನ್ ಮಾರುತಗಳನ್ನು ತಡೆದು ಅತ್ಯಂತ ಅಪಾರವಾದ ಪ್ರಮಾಣ ಮಳೆಯನ್ನು ಸುರಿಸತಕ್ಕಂಥದ್ದು. ನಮ್ಮ ಚಿರಾಪುಂಜಿಯ, ಮೇಘಾಲಯದ ಚಿರಾಪುಂಜಿಯ ಮೌಸಿನ್ ರಾಮ್ ಭಾರತದಲ್ಲಿ ಅತ್ಯಂತ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶ. ಹಾಗಾಗಿ ಆ ಮಳೆಗಾಲ ಮುಗಿದ ಮೇಲೆ ಅಲ್ಲಿಂದ ಬೀಸ್ತಕ್ಕಂಥ ಮಾರುತಗಳು ಎಂಥ ಮಾರುತಗಳಾಗಿರ್ತವೆ? ಶೀತ ಮಾರುತಗಳು ಆಗಿವೆ. ಆ ಶೀತ ಮಾರುತಗಳನ್ನ ತಡಿತಕ್ಕಂಥ ಕೆಲಸ ಯಾವ ಮಾಡುತ್ತಪ್ಪ ಅಂದ್ರೆ ನಮ್ಮ ಹಿಮಾಲಯ
ಎಷ್ಟೇ ಮಳೆ ಬಂದ್ರು ನನ್ನ ಅಪಾರ ಪ್ರಮಾಣದಲ್ಲಿ ಶೀತದ ಗಾಳಿ ಬೀಸಲ್ಲ ಉತ್ತರ ಭಾರತದಲ್ಲಿ. ಯಾಕೆ? ಆ ಶೀತ ಮಾತ್ರಗಳನ್ನ ಹಿಮಾಲಯ ಪರ್ವತ ಏನ್ ಮಾಡ್ತಾ ಹೋಗುತ್ತೆ, ತಡಿತಾ ಹೋಗುತ್ತೆ. ಇದು ಹಿಮಾಲಯ ನಡ್ಕಾಗ್ತಕ್ಕಂಥ ಚೀನಾದಲ್ಲಿ ಮಹಾನ್ ಗೋಡೆಯನ್ನ ನಿರ್ಮಾಣ ಮಾಡ್ಕೊಂಡು ರಕ್ಷಣೆ ಮಾಡ್ಕೊಂಡಿದ್ರು. ಹಂಗೆ ನಾವು ನೈಸರ್ಗಿಕವಾಗಿ ಹಿಮಾಲಯ ಪರ್ವತ ಶ್ರೇಣಿ ಏನ್ ಮಾಡ್ತೈತೆ, ತಡೆಗಟ್ಟೈತೆ. ನೆಕ್ಸ್ಟ್, ನದಿಗಳ ಉಗಮ ಸ್ಥಾನ. ಇಲ್ಲಿ ನದಿಗಳು ಹಿಮಾಲಯ ಪರ್ವತದಲ್ಲಿ ಹುಟ್ಟುತ್ತವೆ, ಹರಿತವೆ ಅಂತ. ಉತ್ತರ ಭಾರತದ ಹಿಮಾಲಯ ಪರ್ವತ ಹುಟ್ಟತಕ್ಕಂಥ ನದಿಗಳು ಯಾವ್ಯಾವ ಹೇಳಿ ನೋಡೋಣ. ಉತ್ತರದ ಪರ್ವತದಲ್ಲಿ ಹಿಮಾಲಯ ಪರ್ವತದಲ್ಲಿ ಹುಟ್ಟತಕ್ಕಂಥ ಪ್ರಮುಖ ನದಿಗಳು ಯಾವ್ಯಾವ ಹೇಳಿ ನೋಡೋಣ. ನದಿಗಳು ಸಿಂಧು, ಗಂಗಾ ಮತ್ತು ಬ್ರಹ್ಮಪುತ್ರ. ಈ ಮೂರು ನದಿಗಳು ಇಲ್ಲಿ ಉತ್ತರ ಪರ್ವತ ಹಿಮಾಲಯ ಪರ್ವತದಲ್ಲಿ ಹೇಳ್ತಾರೆ. ಅದು ನಿಮ್ಮ ಪಾಠ ನದಿಗಳು ಅನ್ನೋ ಪಾಠದಲ್ಲಿ ಮತ್ತೆ ವಿವರಣೆ ಬರುತ್ತೆ. ಅಲ್ಲಿ ನದಿಗಳನ್ನ ನೋಡಿದ್ರೆ ಸಿಂಧೂ ನದಿ 5 ಉಪನದಿಗಳಾಗಿ ಹರಿತಾವು. ಹಿಮಾಲಯದ ಕೈಲಾಸ ಪರ್ವತದಲ್ಲಿ ಹುಟ್ಟರಿತಾವು. ಯಾವುದು? ಸಿಂಧು. ಕೈಲಾಸ 5 ಉಪನದಿಗಳಿದಾವೆ. ಜೀಲಂ, ಚೀನಾಬ್, ರಾವಿ, ಬಿಯಾಸ್, ಸಟ್ಲೇಜ್. ಜೀಲಂ, ಚೀನಾಬ್, ರಾವಿ, ಬಿಯಾಸ್, ಸಟ್ಲೇಜ್. ಯಾವ ಉಪನದಿಗಳಿವು? ಸಿಂಧೂ ನದಿಯ ಉಪನದಿ. ಹಂಗಾಗಿನೇ ಪಂಜಾಬದವರಿಂದ ಪಂಜಾಬ್ 5 ನದಿಗಳ ಬೀಡು ಅಂತ ಕರೀತಾವು. ಹಂಗಾಗಿ ಇವು ಹೆಂಗೆ ಅಂತಂದ್ರೆ ಎಂತ ನದಿಗಳು? 5 ಜೀವ ನದಿಗಳು ಅಂತ ಕರೀತಾ ಹೋಗ್ತೀವಿ. ಸರ್ವಕಾಲಿಕ ನದಿಗಳು ಅಂತ ಕರೀತಾ ಹೋಗ್ತೀವಿ. ವರ್ಷದ ಎಲ್ಲಾ ಕಾಲದಲ್ಲೂ ತುಂಬರಿತವೆ. ಮಳೆ ಬರ್ಲಿ ಬಿಟ್ಟು ಹೆಂಗೆ ಮಳೆಗಾಲ ಬಂದಾಗ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶವೇ. ಹಂಗಾಗಿ ತುಂಬಿರಿತಾ ಹೋಗ್ತವೆ. ಬೇಸಿಗೆ ಕಾಲದಲ್ಲಿ ಹಿಮ ಕರಗಿ ನೀರಾಗರಿತಾ ಹೋಗುತ್ತೆ. ಅತ್ಯಂತ ಎತ್ತರವಾದ ಭಾಗ ಆಗಿರೋದ್ರಿಂದ ಬಿಸಿಲಿಗೆ ಹಿಮ ಏನಾಗುತ್ತೆ, ಅವಾಗಲೂ ಕೂಡ ಏನಾಗ್ತಾ ಹೋಗ್ತವೆ ಹೇಳಿ ಹೊರಿತಾ ಹೋಗ್ತವೆ. ಹಂಗಾಗಿ ಇವು ಉತ್ತರ ಭಾರತದಲ್ಲಿ ಎಂತ ನದಿಗಳಿವು? ಜೀವ ನದಿಗಳು. ಅದೇ ಗಂಗಾ ಬಂದ್ರೆ ಗಂಗಾ, ಯಮುನಾ ಆ ನದಿಗಳು ಬರ್ತಾವೆ. ಬ್ರಹ್ಮಪುತ್ರಕ್ಕೆ ಬರ್ತಾವೆ. ಅದು ಸಟ್ಲೇಜ್ ಬಗ್ಗಡ ನೀರನ್ನು ಕುಡಿಯುವ ನೀರನ್ನಾಗಿ ಮಾಡಿದರು. ಬಾಕ್ರಾ ಅಣೆಕಟ್ಟು, ಬಾಕ್ರಾ ನಂಗಲ್ ಅಣೆಕಟ್ಟು ವಿಶ್ವೇಶ್ವರಯ್ಯನ ಸಾಧನೆ. ಸುಮ್ಮನೆ ವೇಸ್ಟ್ ಆಗಿರ್ತಕ್ಕಂಥ ನೀರನ್ನ ಕುಡಿಯೋ ನೀರನ್ನಾಗಿ ಮಾಡಿದಂತ ಕೀರ್ತಿ ಯಾರು ಸಲ್ಲುತ್ತಪ್ಪ ಅಂದ್ರೆ ಇಲ್ಲಿ ಸರ್ ವಿಶ್ವೇಶ್ವರಯ್ಯ ಸಂಸ್ಥೆಯವರು ಪ್ಲಾನ್ ಹಾಕೊಟ್ಟಿದ್ರು ಬಾಕ್ರಾ. ಹಾಗಾಗಿ ಈ ನದಿಗಳ ನೀರಿನಿಂದ ಇಲ್ಲಿ ಕೃಷಿಗೆ ಯಾವುದೇ ತೊಂದರೆ ಆಗಲ್ಲ, ಕೈಗಾರಿಕೆಗೆ ತೊಂದರೆ ಆಗಲ್ಲ, ಜಲವಿದ್ಯುತ್ ಶಕ್ತಿಗೆ ತೊಂದರೆ ಆಗದೇ ಇಲ್ಲ. ಹಾಗಾಗಿ ನದಿಗಳ ಹರಿಯೋದ್ರಿಂದ ಇಲ್ಲಿ ನದಿಗಳ ಉಗಮಸ್ಥಾನವೂ ಆಗುತ್ತೆ, ಕೃಷಿನೂ ಆಗುತ್ತೆ, ಕೈಗಾರಿಕೆನೂ ಆಗುತ್ತೆ, ಜಲವಿದ್ಯುತ್ ಶಕ್ತಿಗೂ ಆಗುತ್ತೆ. ಹಾಗಾಗಿ ಹಿಮಾಲಯ ಹೊಂದಿರೋದ್ರಿಂದ ನಮ್ಮ ಭಾರತಕ್ಕೆ ಇಷ್ಟೆಲ್ಲಾ ಕ್ಷೇತ್ರಗಳ ಅಭಿವೃದ್ಧಿಯನ್ನ ಸಾಧಿಸುತ್ತೆ. ಆಮೇಲೆ ನಿತ್ಯ ನಿರ್ಧರಣ ಕಾಡುಗಳು ಕಂಡು ಬರ್ತವೆ. ಮಧ್ಯ ಹಿಮಾಲಯ ಇದೆಯಲ್ಲ, ಹಿಮಾಚಲ ಮಧ್ಯ ಹಿಮಾಲಯ, ಅಲ್ಲಿ ಕಾಡುಗಳು ಕಂಡು ಬರ್ತವೆ. ಎಂತ ಕಾಡುಗಳು ಅದಲ್ವಾ? ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡು ಬರ್ತವೆ. ಏನು ನಿತ್ಯ ಹರಿದ್ವರ್ಣ ಕಾಡುಗಳು ಅಂದ್ರೆ? ನಿತ್ಯ ಹರಿದ್ವರ್ಣ ಕಾಡು ಎಂದರೇನು? ನಿತ್ಯ ಅಂದ್ರೆ ಯಾವಾಗಲೂ, ಹರಿತ್ ಅಂದ್ರೆ ಪತ್ರರಿತ್ ಹಸಿರು, ವರ್ಣ ಬಣ್ಣ, ಕಾಡು ಕಾಡು ವರ್ಷದ ಎಲ್ಲಾ ಕಾಲದಲ್ಲಿ ಹಸಿರಾಗಿರುವ ಕಾಡುಗಳನ್ನು ನಿತ್ಯ ಹರಿದ್ವರ್ಣ ಕಾಡುಗಳು ಎಂದು ಕರೆಯುತ್ತೇವೆ. ವಿಶೇಷವಾದ ಕಾಡುಗಳು.
ಈಗ ನಮ್ಮ ಕಡೆ ಎಲ್ಲ ಎಲೆ ಉದುರುವ ಕಾಡುಗಳು, ಬೇಸಿಗೆ ಎಲೆ ಉದುರುವ ವಸಂತ ಕಾಲ ಬಂದು ಸಿಗುತ್ತಾ ಹೋಗ್ತವೆ. ಆದ್ರೆ ಇಲ್ಲಿ ಎಂತ ಕಾಡುಗಳು ಬರ್ತವೆ? ಕಾಡುಗಳು ಕಂಡು ಬರ್ತಾ ಹೋಗ್ತವೆ. ಬೀಡೆ, ವನ್ಯ, ತೇಗ ಇವೆಲ್ಲ ಕಂಡು ಬರ್ತಾ ಹೋಗ್ತವಲ್ಲ, ಇಲ್ಲೇ ಕಂಡು ಬರ್ತಾ ಹೋಗ್ತವೆ. ಅತ್ಯಂತ ಬೆಲೆ ಬಾಳ್ತಕ್ಕಂಥ ಮರಗಳು ಕಂಡು ಬರ್ತಿದ್ದರು ಕಾಡಿಗೆ. ಅಷ್ಟೇ ಅಲ್ಲ, ಗಿಡಮೂಲಿಕೆಗಳ ಕಾಡ. ನಮ್ಮ ಹಿಮಾಲಯ ಇದೆಯಲ್ಲ, ಗಿಡಮೂಲಿಕೆಗಳ ಕಾಡ. ನಮ್ ಯಾವುದೇ ಆಯುರ್ವೇದಿಕ್ ಔಷಧಿ ಕೇಳ್ರಿ, ಎಲ್ಲ ಹಿಮಾಲಯದಿಂದ ಬಂದಿರೋದು ಅಂತ ಹೇಳ್ತಾ ಹೋಗ್ತಾರೆ. ಬದ್ರಿನಾಥ, ಋಷಿಕೇಶ, ಹರಿದ್ವಾರ ತಂದಿದೀವಿ ಅಂತ ಹೇಳ್ತಾ ಹೋಗ್ತಾರೆ. ದೇವರು ನೆಲೆಸಿರೋ ಸ್ಥಾನ ಹಿಮಾಲಯ. ಕೇದಾರನಾಥ, ಬದ್ರಿನಾಥ, ಋಷಿಕೇಶ, ಹರಿದ್ವಾರ ಇರೋದೆಲ್ಲಿ? ಹಿಮಾಲಯ. ನಮ್ಮ ಶಿವ ತಪಸ್ಸು ಮಾಡಿದ್ದ ಅಲ್ಲೇ ಇದ್ದಾನೆ ಅಂತ ಹೇಳ್ತಾ ಹೋಗ್ತೀವಿ. ಇದು ಒಂದು ಒಟ್ಟಿಗೆ ಬರ್ಕ ಅಲ್ಲಿ ಹೋಗ್ತೀವಿ ಅಲ್ವೇನ್ರ? ಆದ್ರೆ ಹಿಮಾಲಯ ಯಾರ ಕಾಣಬಹುದು? ಶಿವನ ಕಾಣಬಹುದು. ಶಿವ ನೆಲೆಸಿರುವ ತಾಣ. ಆಮೇಲೆ ಈ ಆಯುರ್ವೇದಿಕ್ ನೋಡಿ, ಆಯುರ್ವೇದಿಕ್ ಬಂದಿದ್ದವಲ್ಲ, ಎಲ್ಲ ಎಣ್ಣೆಗಳೆಲ್ಲ ಬಂದಿದ್ದವಲ್ಲ, ಇವೆಲ್ಲ ನಾವು ಯಾವ್ದು ತಯಾರು ಮಾಡ್ತೀವಿ ಅಂತ ಹೇಳ್ತಾರೆ? ಗಿಡಮೂಲಿಕೆಗಳ ಔಷಧಿ ಅಂತ ಹೇಳ್ತಾರೆ. ಗಿಡಮೂಲಿಕೆ ಸಿಗ್ತಕ್ಕಂಥ ತಾಣ ಯಾವ್ದಪ್ಪ ಅಂತಂದ್ರೆ ನಮ್ಮ ಹಿಮಾಲಯ.